ಈ ರೀತಿ ನಮಗೂ ಆಗಿದೆ ಅಂತ ಹೇಳಿ ಇವರಿಂದ ಈ ರೀತಿ ಏನು ನಿಮ್ಮ ಬಗ್ಗೆ ಏನು ಗೊತ್ತಿಲ್ಲ? ಓಕೆ. ಇನ್ನೊಬ್ರು ಹೋಮ್ ಗಾರ್ಡ್ ಇದ್ರು, ಅವರು ಕೂಡ ಮಾತಾಡ್ತಿದ್ರು ಯಾವ ತರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಮೇಡಮ್, ಎಷ್ಟು ವರ್ಷದಿಂದ ನೀವು ಕೆಲಸ ಮಾಡ್ತಿರೋದು? ನಿಮ್ಗೆ 2008 ಮುಂಚಿಂದಾನು ಮಾಡ್ತಾ ಇದೀವಿ ಮೇಡಮ್. ಜಯನಗರ, ಮಲ್ಲೇಶ್ವರಂ, ಉಪ್ಪಾರಪೇಟೆ, ಚಿಕ್ಕಪೇಟೆ ಅಲ್ಲೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಮೇಡಮ್. ಆದ್ರೆ ನಮ್ಗೇನ್ ಗೊತ್ತಾ, JP ನಗರಕ್ಕೆ, ಜಯನಗರ ಅಂದ್ರೆ ನಮ್ಗೆ ತವ್ರ ಮನೆ ಇದ್ದಂಗೆ ಅಂತ ಅನ್ಬಿಟ್ಟು ಎಲ್ಲಾರು ಒಗ್ಗಟ್ಟಿಂದ ಇರ್ತಾರೆ ಅಂತ ಅನ್ಬಿಟ್ಟು ಹೋಗಿದ್ದೀವಿ ಮೇಡಮ್. ಹೋದ್ರೆ ಇನ್ಸ್ಪೆಕ್ಟರ್ ಅನ್ನೋರು ಫುಲ್ ಟ್ರಾಫಿಕ್ ಜಾಮ್ ಆಗೋಗಿತ್ತು ಮೇಡಮ್. ಅವತ್ತು ಸಿಗ್ನಲ್ಲೇ ಹೋಗ್ತಾ ಇರ್ಲಿಲ್ಲ, ಸಾರಕ್ಕಿ ಸಿಗ್ನಲ್ ಹತ್ರ ಹೋಗ್ತಾ ಇರೋದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ ಮೇಡಮ್? ಹೋಗ್ದೆ ನೀನೇನ್ ಮಾಡ್ತಾ ಇದೀಯ, ನೀನು ಬೇವರ್ಸಿ, ನೀನು ಯಾಕೆ ಬರಕ್ ಹೋಗ್ತೀಯಾ, ಕೈಲಿ ಆಗ್ಲಿಲ್ಲ ಅಂದ್ರೆ ಅಂತ ಅಂದ್ರು ಮೇಡಮ್. ಆಟೋದವರೆಲ್ಲ ಬಂದು ನನ್ಗೆ ಎಷ್ಟು ಇದ್ ಮಾಡಿದ್ರು ಗೊತ್ತಾ ಮೇಡಮ್? ನಿಮ್ಗೆ ಹಂಗಂದವ್ರಲ್ಲ, ನೀವ್ ಅಷ್ಟ್ ಚೆನ್ನಾಗಿ ಡ್ಯೂಟಿ ಮಾಡ್ತೀರಾ, ನೀವು ಹಳಬ್ರು, ಇವಯ್ಯ ಹಿಂಗಂತ ಅನ್ಬಿಟ್ಟು ಅದನ್ನಲ್ಲ ಅಂತ ಅನ್ಬಿಟ್ಟು ಎಷ್ಟು ಹೆಲ್ಪ್ ಮಾಡಿದ್ರು ಗೊತ್ತಾ ಮೇಡಮ್. ಅವತ್ತು ಅವ್ರಿಗೆ ಹೇಳಿದ್ರು, ಅಲ್ಲಿ ಹೋಗದೆ ಇರೋದಕ್ಕೆ ಯಾಕೆ ಹಿಂಗ್ ಮಾಡ್ತಾರೆ, ಅವ್ರಿಗೆ ಮೆಸೇಜ್ ಕೊಡ್ಬೇಕು, ಸಿಗ್ನಲ್ ಹೋಗದೆ ಇರುವಾಗ ಅವತ್ತು ಇದ್ ಮಾಡ್ಕೊಳ್ಳಿ ಅಂತ, ಸಿಗ್ನಲ್ ಪಾಸ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಮೆಸೇಜ್ ಕೊಡ್ಬೇಕು ಅಂತ. ಅದ್ರಲ್ಲಿ ಈ ಅಪ್ಪ ಯಾಕೆ ನಿನಗ್ ಬೈತಾನೆ ಅಂತ ಅನ್ಬಿಟ್ಟು ಬೈದ್ರು ಮೇಡಮ್. ಅವ್ರೇನೇನೆ ಸ್ಟೇಷನ್ ಅಲ್ಲಿ ಕಸ ಗುಡ್ಸೋದು ಅದೆಲ್ಲ ಮಾಡ್ಬೇಕು ಮೇಡಮ್, ಕಾಫಿ ತಂದು ಕೊಡೋದು, ಅವ್ರು ಹೇಳ್ದಂಗೆ ಕೇಳ್ಬೇಕು, ಹಂಗೆಲ್ಲ ಮಾಡ್ತಾರ ಮೇಡಮ್. ನಾವು ಹೋಗಲ್ಲ, ನಮ್ ಕೈಲಾಗಲ್ಲ. ಅಲ್ಲಿ ಕಾಫಿ ಕೊಡೋರು ಸುಮ್ನೆ ಕೊಡಲ್ಲ ಅಂತ ಅಂದ್ರು, ನೀವು ಬೇಕು ಅಂತಾನೆ ಹೋಗಲ್ಲ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಇದ್ ಮಾಡ್ತಾರೆ ಮೇಡಮ್. ಏನೋ ನಾವು ನಮ್ಮನೆ ತರ ಅನ್ಬಿಟ್ಟು ನಾವೇನೋ ಮಾಡ್ಕೊಂಡು ಹೋಗ್ತಾ ಇದ್ರು ಅದಕ್ಕೂ ಸಹಿಸ್ಕೊಳಲ್ಲ ಮೇಡಮ್. ಬೇರೆ ಇನ್ಯಾವ ತರ ಇದ್ ಮಾಡ್ತಾರೆ, ಪ್ರಾಬ್ಲಮ್ ಕೊಡ್ತಾರೆ? ಪ್ರಾಬ್ಲಮ್ ಅಂತ ಅಂದ್ರೆ ಅದು ತಮ್ಮೇಲೆ ಮಾಡ್ಬೇಕು ಮೇಡಮ್. ಹೋಗುವಾಗ ಒಂದ್ಸತಿ ಮಾಡ್ತೀವಿ, ಡ್ಯೂಟಿ ಹಾಕಿಸ್ಕೊಳಕ್ ಪಾಯಿಂಟ್ ಹಾಕಿಸ್ಕೊಳಕ್ ಒಂದ್ಸತಿ ಪ್ರೆಸ್ ಮಾಡ್ಬಿಟ್ಟು ಹೋಗ್ತೀವಿ. ತಿರ್ಗಾ ಮಧ್ಯಾಹ್ನ ಫಸ್ಟ್ ಶಿಫ್ಟ್ ಆದ್ರೆ ಮಧ್ಯಾಹ್ನ ಹೋಗಿ ಪ್ರೆಸ್ ಮಾಡ್ಬೇಕು. ಮಧ್ಯಾಹ್ನ ಡ್ಯೂಟಿ ಆದ್ರೆ 2 ಗಂಟೆಗೆ ಹೋಗಿ ಮಾಡಿದ್ರೆ ರಾತ್ರಿ 8:30 9 ಗಂಟೆಗೆ ಬಂದು 9 ಗಂಟೆಗೆ ಪಾಯಿಂಟ್ ಬಂದು 9:15 ಪಂಚ್ ಮಾಡ್ಬೇಕು ಅಂತ. ನಾವು ಇರೋದು ಗುಡ್ದಳ್ಳಿಲಿ, ಹೊಸ ಗುಡ್ದಳ್ಳಿಲಿ ಇರೋದು. ಅಂತದ್ರಲ್ಲಿ ಹೋಗೋಷ್ಟಲ್ಲಿ ಬಸ್ಗಳಿರಲ್ಲ ಮೇಡಮ್. ಒಂದೊಂದ್ಸತಿ 6-7 ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗಿದ್ದೀನಿ ಮೇಡಮ್. ಮನೆಗಳಲ್ಲಿ ಬಾಯಿಗೆ ಬಂದಂಗೆ ಬೈತಾರೆ, ನೀನ್ ಒಬ್ಳೇನ ದುಡಿಯೋದು, ಯಾರು ದುಡಿಯೋದಿಲ್ವಾ? ಈಗ ನೀವು ಇವ್ರನ್ನ ಮಾತ್ರ ಈ ರೀತಿ ಆಗಿರೋದ ಅಥವಾ ಬೇರೆ ಕಡೆ ಎಲ್ಲರೂ ಕೆಲಸ ಮಾಡ್ಬೇಕಾರೆ? ಬೇರೆ ಕಡೆ ಏನು ಆತರ ಏನು ಆಗಿಲ್ಲ ಮೇಡಮ್. ಪಾಪ ಅವರೇ ಹೆಲ್ಪ್ ಮಾಡಿದಾರೆ ಮೇಡಮ್, ಊಟ ತಿಂಡಿಗೆ ಕಡೆಗೂ ಹೆಲ್ಪ್ ಮಾಡಿದಾರೆ ಮೇಡಮ್. ಓಕೆ. ಇದು ಬಿಟ್ಟು ಮತ್ತೆ ಬೇರೆ ಏನ್ ಪ್ರಾಬ್ಲಮ್ಸ್ ಗಳಿದೆ ನಿಮ್ ಹೋಮ್ ಗಾರ್ಡ್ಸ್ ಗಳಿಗೆ? ಯಾವ ರೀತಿ ಏನಾದ್ರೂ ಸೌಲಭ್ಯಗಳ ಕೊರತೆ ಆದ್ರೆ ನಮ್ಗೆ ಹೇಳಿದ್ರು ಮೇಡಮ್, ಹಿಂಗಂತ ಅಂದ್ರು ಅಂತ ಅನ್ಬಿಟ್ಟು ಹೇಳಿದ್ರೆ ಅಂತ ಅವ್ರಿಗೇನಂತ ಅವ್ರೇನಂತಾರ ಗೊತ್ತಾ, ನೀನೇ ಏನೋ ತಪ್ಪು ಮಾಡಿದ್ಯಾ ಅದಕ್ಕೆ ಅಂದಿರ್ಬೇಕು ಅಂತ ಅಂತಾರೆ ಮೇಡಮ್. ಇನ್ನು ಡಾಕ್ಟರ್ ಬೋರ್ಲಿಂಗಯ್ಯ ಅವರು DCP ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಾತಾಡೋಣ. ಸರ್ ನಮಸ್ತೆ. ಓಕೆ, ಸಂಪರ್ಕ ಕಡಿತಗೊಂಡಿದೆ. ಒಟ್ಟಾರೆ ಹೇಳ್ತಾ ಇದ್ರೆ, ಇದು ಬಿಟ್ಟು ನಿಮ್ಗೆ ಬೇರೆ ಏನು ಸೌಲಭ್ಯಗಳೇನಾದ್ರೂ ಕೊರತೆ ಇದೆಯಾ ಅಥವಾ ಟೈಮಿಂಗ್ಸ್ ಜಾಸ್ತಿ ಮಾಡಿ ಅಂತ ಇರಿಸ್ಕೊಳ್ಳುವಂತ ಇರ್ಬೋದು, ಅಥವಾ 10-12 ಕೆಲಸ ಇದು ಬಂದು ಅವೆಲ್ಲ ಆಯ್ತವಲ್ಲ ಮೇಡಮ್. ನಮ್ಗೆ ಏನಿದ್ರು 8 ಅವರ್ಸ್ ಇರೋದು, ಅಂತದ್ರಲ್ಲಿ ಫುಲ್ ಡೇ ಮಾಡಿ ಅಂತ ಅಂದ್ಬಿಟ್ಟು ಇರ್ಸ್ಕೊತಾರೆ ಮೇಡಮ್. ಬೆಳಿಗ್ಗೆ 7:30 ರಾತ್ರಿ 8:30 ಇರ್ಬೇಕು ಅಂತ ಅಂತಾರೆ ಮೇಡಮ್. ನಾವ್ ಮಧ್ಯ ಪಾಯಿಂಟ್ ಬಿಟ್ಟು ಎಲ್ಲಾರ ಹೋಗೋಣ ಅಂದ್ರೆ ಹೋಗಕ್ ಬಿಡಲ್ಲ. ಎಲ್ಲೋಗಿದ್ರಿ, ಏನಕ್ ಹೋಗಿದ್ರಿ, ಈ ಪಾಯಿಂಟ್ ಅಲ್ಲಿ ಇರೋದ್ ಬಿಟ್ಬಿಟ್ಟು ನಿಮ್ಗೆ ಏನ್ ಕೆಲ್ಸ, ಯಾವಾಗ್ಲೂ ಅದೇ ಕೆಲ್ಸನ ಅಂತ ಬೈತಾರೆ ಮೇಡಮ್. ಈಗ ಊಟ ತಿಂಡಿದೆಲ್ಲ ನಿಮ್ಗೆ ಟೈಮಿಂಗ್ ಏನಿಲ್ಲ, ಆತರ ಏನಿಲ್ಲ ಮೇಡಮ್. ಹೋಗಿದ ತಕ್ಷಣ ನಾವು ಪಾಯಿಂಟ್ ಹೋಗೋಷ್ಟಲ್ಲಿ ತಿಂಡಿ ಟಿಫನ್ ಮನೇಲಿ ಮಾಡ್ಕೊಂಡೋದ್ರು ಹೋಗ್ಬಿಟ್ವಿ. ಇದರ ಪಬ್ಲಿಕ್ ಅಲ್ಲಿ ಅಲ್ಲೆಲ್ಲಾರು ಮಾಡ್ತಾ ಇದ್ರೆ ಅಲ್ಲಿ ಮಾಡ್ಕೊತೀವಿ ಮೇಡಮ್. ಓಕೆ. ಅಭಿಷೇಕ್ ಗೋಯಲ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಓಕೆ ಸರ್ ನಮಸ್ತೆ.
ಓಕೆ, ಕಾಲ್ ಕಟ್ ಆಗಿದೆ, ರಿಸೀವ್ ಮಾಡ್ತಾ ಇಲ್ಲ, ಮೋಸ್ಟ್ಲಿ ಬಿಸಿ ಇದ್ದಾರೆ ಅನ್ಸುತ್ತೆ. ಓಕೆ, ನೀವು ಟೈಮಿಂಗ್ಸ್ ಅಂತ ಹೇಳ್ತಾ ಇದ್ರಿ ಮೇಡಮ್, ಮತ್ತೆ ನೀವು ಹೇಳ್ತಾ ಇದ್ರಿ ಇನ್ನು ನಮ್ಗೆ ಸಾಕಷ್ಟು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ. ಇನ್ನು ಏನ್ ಮಾತಾಡಿದಾರೆ? ನಾವು ವಿಶೇಷವಾದ ಕರ್ತವ್ಯ ಬಂದೋಬಸ್ತ್ ಕರ್ತವ್ಯಕ್ಕೆ ಹೋಗ್ತೀವಿ ಮೇಡಮ್. ಬೆಳಗ್ಗೆ ನಮ್ಗೆ 7ರಿಂದ ನಾವು ರಾತ್ರಿ 8 ಗಂಟೆ ತನಕ ಡ್ಯೂಟಿ ಮಾಡ್ತೀವಿ. ಬೆಳಗ್ಗೆ 7ರಿಂದ ರಾತ್ರಿ 8 ಗಂಟೆವರೆಗೂ ಮಾಡೋದು ಅದು ನಮ್ಮ ಕೆಲಸ ಆಗಿದೆ. ಮತ್ತೆ ಎಲೆಕ್ಷನ್ ಡ್ಯೂಟಿ ಅಲ್ಲಿ ಇಲ್ಲಿ ಹೊರಗಡೆ ದೊಡ್ಡ ಕೆಲ್ಸಕ್ಕೆ ಹೋದ್ರೆ ಅಲ್ಲಿನೂ ನಮ್ಗೆ ಅದೇ ತರನೇ ಟೈಮಿಂಗ್ಸ್ ಇದೆ. ಅದ್ರಲ್ಲಿ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ನಮ್ಗೆ ಏನಂದ್ರೆ ಒಂದು ಊಟ ತಿಂಡಿ ಸಿಗತ್ತೆ, ಅದಕ್ಕೋಸ್ಕರ ನಾವು ಡ್ಯೂಟಿಗೆ ಹೋಗ್ತೀವಿ ಅಂತಿಲ್ಲ. ನಮ್ಮ ಕಷ್ಟಕ್ಕೋಸ್ಕರ, ನಮ್ಮ ಸೇಫ್ಟಿ, ನಮ್ಮ ಮಕ್ಕಳ ಮಂದಿಗೋಸ್ಕರ ನಾವು ಕಷ್ಟಪಡಕ್ ಹೋಗ್ತೀವಿ. ಮತ್ತೆ ಈ ಟ್ರಾಫಿಕ್ ಅಲ್ಲಿ 8 ಅವರ್ ಡ್ಯೂಟಿ ಇರೋದ್ರಿಂದ ನಮ್ಗೆ 8 ಅವರ್ ಒಂದೊಂದ್ ಸಮಯ ಅರ್ಧ ಗಂಟೆ 1 ಗಂಟೆ ಹೆಚ್ಚು ಕಮ್ಮಿ ಆಗತ್ತೆ. ಅಂತದ್ರಲ್ಲಿ ನಾವು ಮಾಡ್ಕೊಡ್ತೀವಿ, ತೊಂದ್ರೆ ಇಲ್ಲ ಮೇಡಮ್ ಅವರೇ, ಡ್ಯೂಟಿ ಮಾಡ್ಕೊಡ್ತೀವಿ. ಸಮಯ ಸಂದರ್ಭ ಇರುವಾಗ ಕೇಳ್ಕೊಂತೀವಿ. ಅಂತ ಟೈಮಲ್ಲಿ ಹೆಲ್ಪ್ ಮಾಡ್ತಾರೆ, ಮಾಡೋರು ತುಂಬಾ ಜನ ಮಾಡ್ತಾರೆ. ಹೆಲ್ಪ್ ಮಾಡೋರು ಪೊಲೀಸ್ನವರು ತುಂಬಾ ಜನ ಮಾಡ್ತಾರೆ. ಅವರಲ್ಲಿ ಒಂದು ಮನುಷ್ಯತ್ವ, ಒಂದು ಭಾವನೆ ಅಂತ ನಾವು ಒಂದು ಅವರಲ್ಲಿ ಒಬ್ಳು ಅನ್ನೋ ಭಾವನೆ ಬರ್ಬೇಕು. ಹೋಮ್ ಗಾರ್ಡ್ಸ್ ಅನ್ನೋರು ನಮ್ಮಲ್ಲಿ ಒಬ್ರು ಹೆಣ್ಣು ಹುಡುಗಿ ಇಲ್ಲ ಗಂಡು ಮಗು ಅನ್ನೋ ಭಾವನೆ ಅವರಲ್ಲಿ ಬರ್ಬೇಕು. ಆತರ ಇಲ್ದೇ ಇರೋರು ಈ ತರ ನಡ್ಕೊಳ್ಳೋದು ಮೇಡಮ್ ಅವರೇ. ಆಗ್ಲೇ ಇನ್ನೊಂದ್ ಹೇಳ್ತಾ ಇದ್ರಿ, ಏನೇನು ಟಾರ್ಚರ್ ಆಯ್ತು ಅದಾದ್ಮೇಲೆ ನನ್ಗೆ ಬೂಟ್ ಕಾಲ್ ಏನೋ ಬಿಚ್ಚಿದ್ರು? ಹೌದು ಮೇಡಮ್ ಅವರೇ, ಇಲ್ಲಿ ನಾನು ಮೈಕೋಲ್ಯಾಂಡ್ ಪಾಯಿಂಟ್ ಅಲ್ಲಿ ಎಲ್ಲ ಮಾತುಗಳೆಲ್ಲ ಆದ್ಮೇಲೆ ಮಾತಾಡ್ತಾ ಇದ್ದಾಗ ಜೋರಾಗಿ ಕಿರ್ಚುತ್ತಿದ್ರು. ಸರ್ ನಿಧಾನವಾಗಿ ಮಾತಾಡಿ, ಏನಾದ್ರು ತಪ್ಪು ಮಾತಾಡಿದ್ರೆ ನಿಮ್ ಶೂ ಬಿಚ್ಕೊಂಡು ನನ್ ಕೆನ್ನೆಗೆ ಹೊಡೆದ್ಬಿಡಿ ಸರ್, ತಪ್ಪೇನಾದ್ರು ಮಾತಾಡಿದ್ರೆ ರಿಕ್ವೆಸ್ಟ್ ಮಾಡ್ಕೊಂತ ಇದೀನಿ, ಇಷ್ಟು ಟೈಮ್ ಆಗಿದೆ ಕೊಡಿ ಕಳ್ಸಿ ಸರ್ ಅಂತ. ಆದ್ರೆ ಅವರು ನೀನು ಹೋಗ್ ಕುಡ್ದು ಅದೆಂಗ್ ಹೋಗ್ತೀಯ ನೋಡ್ತೀನಿ, ಹೋಗ್ ಕುಡ್ದು ನೀನು, ಆಫ್ಟರ್ ಆಲ್ ನೀನ್ ಹೋಗಿದ್ರೆ ನಾವೆಲ್ಲ ಏನಕ್ಕೆ ಇಲ್ಲಿ ಅಂತ. ಆದ್ರೆ ಅಷ್ಟು ಜನದಲ್ಲಿ ನಾನು ಒಬ್ಬರನ್ನ ಸಹಾಯಕ್ಕೆ ಅಂತ ಕರ್ಕೊಂಡಿಲ್ಲ ಮೇಡಮ್ ಅವರೇ, ಒಬ್ಬರನ್ನ ಸಹಾಯಕ್ಕೆ ಅಂತ ನಾನು ಕರ್ಕೊಂಡಿಲ್ಲ. ಅಷ್ಟು ಕಷ್ಟ ಇದ್ರೆ ನಾನೇ ಕಂಟ್ರೋಲ್ ಮಾಡ್ಕೊಂಡ್ ಬಂದಿದ್ದೀನಿ ಆ ಡ್ಯೂಟಿನಲ್ಲಿ. ಅಲ್ಲ, ಅವತ್ತು ಅಷ್ಟೊಂದೆಲ್ಲ ಗಲಾಟೆ ಆಗ್ತಾ ಇದ್ರು, ಜನ ಅಷ್ಟಿದ್ರು, ಯಾವ ಜನನು ಏನು ಮಾತಾಡ್ಲಿಲ್ವಾ? ಯಾರು ಮಾತಾಡಿಲ್ಲ ಮೇಡಮ್ ಅವರೇ, ಯಾಕೆಂದ್ರೆ ಯಾರು ಮಾತಾಡಿಲ್ಲ. ಅಲ್ಲಿ ಬಟ್ಟೆಗಳು ವ್ಯಾಪಾರ ನಡೀತಾ ಇತ್ತು. ಮತ್ತೆ ಸ್ಲಿಪ್ಪರ್ ಅಂಗಡಿಗಳಲ್ಲಿ ಜನಗಳು ಪರ್ಚೇಸ್ ಮಾಡ್ತಿದ್ರು. ಈ ಕಡೆ ವೆಹಿಕಲ್ಸ್ ಹಿಡಿದು ಗಾಡಿಗಳೆಲ್ಲ ನಿಂತ್ಕೊಂಡು ಎಲ್ಲರೂ ನನ್ ಮಕ್ಕನೇ ನೋಡ್ತಿದ್ರು. ಹೋಮ್ ಗಾರ್ಡ್ಸ್ ಅಂದ್ರೆ ಏನ್ ಮರ್ಯಾದೆ ಇದೆ ಮೇಡಮ್ ಅವರೇ? ಏನೋದೇನಿದೆ ಮೇಡಮ್ ಅವರೇ ಹೇಳಿ? ಹೋಮ್ ಗಾರ್ಡ್ಸ್ ಅಮ್ಮ ಅಂದ್ರೆ ನನ್ಗೇನ್ ತಪ್ಪಿಲ್ಲ, ಇಲ್ಲ ನೋಡಮ್ಮ ಇಲ್ಲಿ ಬಾಮ್ಮ ಅಂತ ಅಂದ್ರೂ ತಪ್ಪಿಲ್ಲ. ಹೋಮ್ ಗಾರ್ಡ್ಸ್ ಅಂದ್ರೆ ನಾಯಿಗಿಂತ ಕಡೆನಾ ಮೇಡಮ್ ಅವರೇ ನಾವು? ಅಂದ್ರೆ ನಿಮ್ಗೆ ತುಂಬಾ ನೋವಾಯ್ತು? ಆಗ ನೋವಾಗಿದೆ ಮೇಡಮ್ ಅವರೇ. ಎಲ್ಲಾರ್ಗು ಗೊತ್ತಿದೆ ಮೇಡಮ್, ಹೋಮ್ ಗಾರ್ಡ್ಸ್ ಅನ್ನೋದು ಎಲ್ಲಾರ್ಗು ಪಬ್ಲಿಕ್ ಅಲ್ಲಿ ಎಲ್ಲಾರ್ಗು ಗೊತ್ತಿದೆ. ಅದನ್ನೇನು ಒತ್ತಿ ಹೇಳ್ತಾರ್ರಿ, ಬೇಕಂತ ಹೇಳ್ತಾರೆ ಅಂತ ಹೇಳ್ತೀವಿ ಅನ್ಸುತ್ತೆ. ನಾವು ವಾಚ್ಮೆನ್ ಕೆಲಸ ಮಾಡ್ತೀವೋ ಹೋಮ್ ಗಾರ್ಡ್ಸ್ ಕೆಲಸ ಮಾಡ್ತೀವೋ ಅದು ನಮ್ ಕರ್ತವ್ಯ ಮೇಡಮ್ ಅವರೇ. ಒಟ್ಟಿನಲ್ಲಿ ಸ್ಟೇಷನ್ಗಳಲ್ಲಿ ಹೆಂಗೆ ಗೊತ್ತಾ ಮೇಡಮ್, ಒಂದು ಮಾತ್ರ ತೊಳಸ್ಕೊಳಲ್ಲ, ಪ್ರತಿಯೊಂದು ಬೇಕಾದ್ರೆ ಮಾಡಿಸ್ಕೊತಾರೆ. ಬೇರೆ ಇನ್ನೇನೇ ಕೆಲಸ ಮಾಡಿಸ್ಕೊಳ್ತಾರೆ? ಪರ್ಸನಲ್ ಕೆಲಸ ಮಾಡಿಸ್ಕೊಳ್ತಾರೆ? ಪರ್ಸನಲ್ ಅಂದ್ರೆ ಅವು ಇದಕ್ಕೆ RTOಗೆ ನಾವು ಹೋಗೋಂಗಿಲ್ಲ, ಲೈಸೆನ್ಸ್ ಅವು ಇವು ಅಂತ RTO ಕಳಿಸ್ತಾರೆ. RTO ಹೋಗಿ ಲೈಸೆನ್ಸ್ ಕೊಡಕ್ ಹೋದಾಗ ಅವರು ಏನ್ ಇಷ್ಟಿಷ್ಟದೆಲ್ಲ ಇಟ್ಕೊಂಡ್ ಕೂತಿದ್ದೀರಾ, ನಾಳೆ ಬರೋಕೆ ಆಮೇಲೆ ಬರೋಕೆ ಈಗ ಆಗಲ್ಲ ಅಂತ ಅವ್ರ ಬಾಯಿಗೆ ಬಂದಂಗ್ ಬೈತಾರ ಮೇಡಮ್. ಇವರಿಂದ ಅವ್ರ ಕೈಲಿ ಬೈಸ್ಕೊಂಡು ಇವ್ರ ಬೈಯೋದಲ್ದಿರ ಅವ್ರ ಕೈಲಿ ಬೈಸ್ಕೊಂಡು ಅವ್ರಿಂದ ಇದ್ ಮಾಡ್ಕೋಬೇಕು ಮೇಡಮ್. ನಾವು ಅವರು ಮಾತಾಡ್ತಾರೆ, ಎಷ್ಟು ಕೆಟ್ಟಾಗಿ ಬೈತಾರೆ ಗೊತ್ತಾ? ಆವಾಗ ನಾವಂದೆ, ನೀವು ಈ ತರ ರೆಸ್ಪಾನ್ಸಿಬಲ್ ನಮ್ಗೆ ಇದ್ ಮಾಡಿಲ್ಲ ಅಂದ್ರೆ ನೀವೇನ್ ನಂಬರ್ ಕೊಡಿ, ನಾವು ಯಾರ ಹತ್ರ ಮಾತಾಡ್ಬೇಕು ಅವ್ರ ಹತ್ರ ಮಾತಾಡ್ತೀವಿ ಅಂತ ಬೈದ್ಬಿಟ್ಟು ಬಂದಿದ್ವಿ ಮೇಡಮ್. ಮೊನ್ನೆ ಕೋರ್ಮಂಗ್ಲದಲ್ಲಿ ಹೋಗಿ. ನೀವ್ ಯಾರಿಗಾರು ದೂರ್ ಕೊಟ್ಟಿದ್ದೀರಾ ಇದುವರೆಗೂ ಹಂಗೇನಾದ್ರು ಪ್ರಾಬ್ಲಮ್ ಆದ್ಮೇಲೆ? ನಾವು ದೂರ್ ಕೊಡ್ಬೋದಾಗಿತ್ತು ಮೇಡಮ್. ದೂರ್ ಕೊಡಕ್ ಹೋದ್ರೆ ಏನ್ ಮಾಡ್ತಾರೆ, ಇನ್ನೊಂದ್ರಲ್ಲಿ ಯಾವ್ದ್ರಲ್ಲಾರ ಟಾರ್ಚರ್ ಕೊಡ್ಬೋದು ಅಂತ ನಾವೆಲ್ಲೂ ಹೋಗೋದೇ ಇಲ್ಲ ಮೇಡಮ್. ಪಬ್ಲಿಕ್ ಹೊಡೆದ್ರು ಒರ್ಸ್ಕೊ ಬರ್ಬೇಕಂತ ಮೇಡಮ್. ಯಾರು ಹೇಳಿದ್ದು ಇದನ್ನ? ನಮ್ ಇನ್ಸ್ಪೆಕ್ಟರ್ ಪಬ್ಲಿಕ್ ಅವ್ರ ಹತ್ರ ಬಿಹೇವ್, ನಮ್ಗೆ ಪಬ್ಲಿಕ್ ಅವ್ರ ಹತ್ರ ಯಾಕೆ ಇದ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ನಮ್ಗೆ ಬೈತಾರೆ ಮೇಡಮ್. ಅಲ್ಲ, ಈ ಮಾತನ್ನ ಹೇಳ್ದವ್ರು ಯಾರು? ಪಬ್ಲಿಕ್ ಯಾಕೆ ಹೊಡಿತಾರಂತೆ, ಯಾಕೆ ಹೊಡಿಸ್ಕೋಬೇಕಂತೆ? ನೀವು ಇನ್ಸ್ಪೆಕ್ಟರ್ ಅಲ್ಲಿ ಏನಕ್ಕೆ ಹೊಡಿಸ್ಕೋಬೇಕು ಅಂತ ಹೇಳಿದ್ರು? ಈಗ ನಾವು ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಇರ್ತೀವಿ, ಒಂಚೂರು ಮುಂದೆ ಬಂದ್ಬಿಡ್ತಾರೆ. ಯಾಕೆ ಮುಂದೆ ಬರ್ತಾರೆ? ಇನ್ನೊಬ್ರಿಗೆ ಹೋಗೋಕ್ ತೊಂದ್ರೆ ಕೊಡ್ತಾರಲ್ಲ, ಹಿಂದೆ ನಿಂತ್ಕೊಳ್ಳಿ, ಹಿಂದೆ ಹೋಗಿ ಅಂದ್ರೆ ಬಂದು ಹತ್ತೆ ಮೇಲೆ ಒದ್ಬಿಟ್ಟ ಮೇಡಮ್. ಯಾರು? ಒಬ್ಬ ಹುಡುಗ 2 ವೀಲರ್ ಅಲ್ಲಿ ಹೋಯ್ತಾ ಇದ್ದ, JP ನಗರ 946 ಅಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ರೋಡ್ ಅಲ್ಲಿ ಹೋಗ್ತಾ ಇದ್ಮೇಲೆ ಹೊಟ್ಟೆಗೆ ಒದ್ಬಿಟ್ಟ ಮೇಡಮ್. ಯಾಕೋ ಹಿಂಗ್ ಒದ್ದೆ ಅಂದ್ಬಿಟ್ಟು ನಾನು ಹೊಡೆದಿದ್ ಮಾತ್ರ ನಿಜ. ಆಮೇಲೆ ಹೊಡೆದ್ಬಿಟ್ಟು ದರ ಹೇಳ್ಕೊಂಡು ಆಟೋದಲ್ಲಿ ಕುಂಡ್ರಿಸ್ಕೊಂಡು ಕಂಪ್ಲೇಂಟ್ ಕೊಟ್ಟೆ ಮೇಡಮ್. ಸ್ಟೇಷನ್ಗೆ ಹೋಗಿ ನಮ್ಗೆ ಇನ್ಸ್ಪೆಕ್ಟರ್ಗೆ ಹೇಳ್ತೀನಿ ಅಂದ್ರು. ನಾನ್ ಬೇಡ ಅಂದೆ, ಅದು ನನ್ ಪರ್ಸನಲ್, ನನ್ಗೆ ಕೊಡ್ತಿರೋದು, ನೀವೇನು ಹೇಳಕ್ ಹೋಗ್ಬೇಡಿ ಅನ್ಬಿಟ್ಟು ಸಿಂಗಲ್ ಸಾರ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಇದ್ ಮಾಡ್ದೆ. ನೀನು ಹೋಮ್ ಗಾರ್ಡ್ಸ್ಗೆ ಲಾಯಕ್ಕಿಲ್ಲ, ನೀನೇನಕ್ ಬತ್ತೀಯ ನೀನು, ಹಂಗೆ ಹೆಂಗೆ ಅಂತ ಬಾಯಿಗೆ ಬಂದಂಗೆ ಬೈದ್ರು ಮೇಡಮ್. ಇನ್ಸ್ಪೆಕ್ಟರ್ ಬೈದ್ರು.
ಅಲ್ಲ ಮತ್ತೆ ಹೇಳಿಲ್ವಾ ಈ ರೀತಿ ಒದ್ದ ನನ್ಗೆ ಈ ರೀತಿ ಪ್ರಾಬ್ಲಮ್ ನಾನು ಹೇಳ್ದೆ ಹಿಂಗ್ ಒದ್ದ ಅಂತಂದ್ರೆ ಒಂದ್ ಫೋನ್ ಮಾಡ್ಬೇಕಾಯ್ತು. ಫೋನ್ ರಿಪೇರಿ ಕೊಟ್ಬಿಟ್ಟಿದ್ದೀನಿ, ಅದ್ ಯಾಕೋ ಸೌಂಡ್ ಸರಿಯಾಗಿ ಬರ್ತಾ ಇರ್ಲಿಲ್ಲ ಅಂತ ಅನ್ಬಿಟ್ಟು ರಿಪೇರಿ ಕೊಟ್ಟಿದ್ದೀನಿ ಅಂತ ಅನ್ಬಿಟ್ಟು ಎಲ್ಲ ಮಾತಾಡಿದ್ದೀನಿ ಮೇಡಮ್. ನೀನ್ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಬೈದ್ರು ಮೇಡಮ್. ನಮ್ಮ ಇನ್ಚಾರ್ಜ್ ಹತ್ರನೇ ಕರೆದ್ಬಿಟ್ಟು ಈ ಅಮ್ಮ ಬೇಕಾಗಿಲ್ಲ, ಈ ಅಮ್ಮನ್ಗೆ ವಯಸ್ಸಾಯ್ತು ಅಂತ. ಯಾರಿಗೂ ವಯಸ್ಸಾಗಲ್ಲ ಮೇಡಮ್, ಇವ್ರಿಗೂ ವಯಸ್ಸಾಗಲ್ವಾ? ಎಲ್ಲಾರ್ಗು ವಯಸ್ಸಾಗುತ್ತೆ ತಾನೆ ಪಬ್ಲಿಕ್ ಅಲ್ಲಿ. ಓಕೆ, ಮತ್ತೆ ಇನ್ನ ಬೇರೆ ಯಾವ್ದಾದ್ರು ಸೌಲಭ್ಯಗಳು ಅಥವಾ ಏನಾದ್ರು ನಿಮ್ಗೆ ಈಗ ರಜಾ ಬೇಕು ಅಂತಾನೋ ಅಥವಾ ಏನೋ ಮನೇಲಿ ಪ್ರಾಬ್ಲಮ್ ಇದೆ ಅಂತಾನೋ ಏನಾದ್ರು ಹೇಳಿದ್ರೆ ಯಾವ ರೀತಿ ಸ್ಪಂದಿಸ್ತಾರೆ ಅವಾಗ? ಎಮರ್ಜೆನ್ಸಿ ಏನೋ ಕೊಡ್ತಾರೆ ಮೇಡಮ್, ರಜಾ ಕೊಡ್ತಾರೆ, ಆದ್ರೆ ಪೇಮೆಂಟ್ ಕಟ್ಕೊಡಲ್ಲ, ಕಟ್ ಮಾಡ್ಕೊಂತಾರೆ. ಅಂದ್ರೆ ರಜಾ ಕೊಡ್ತಾರೆ, ಅದಕ್ಕೆಲ್ಲ ರಜಾ ಕೊಡ್ತಾರೆ, ಹುಷಾರಿಲ್ಲ ಅಂದ್ರೆ ರಜಾ ಕೊಡ್ತಾರೆ, ಕೇಳ್ಕೊಳ್ಬೇಕು. ರಜಾ ಕೊಟ್ಮೇಲೆ ಪೇಮೆಂಟ್ ಕೊಡಲ್ಲ, ಅದು ಕಟ್ ಮಾಡ್ಕೊಂತಾರೆ. ಅದು ಮೊದ್ಲಿಂದಾನು ನಮಗ್ ಗೊತ್ತಿರೋ ವಿಷಯನೇ ಮೇಡಮ್. ನೀವ್ ಇಷ್ಟು ವರ್ಷ ಕೆಲಸ ಮಾಡ್ತಾ ಇದ್ರ, ಇದೇ ಫಸ್ಟ್ ಟೈಮ್ ನಿಮ್ಗೆ ಈ ರೀತಿ ರಾಜಣ್ಣ ಅವರಿಂದ ಆಗಿರುವಂತದ್ದು ಅಥವಾ ಯಾರು ಈ ರೀತಿ ಹಿಂದೆ ಏನಾದ್ರು ಮಾಡಿದ್ದನು? ಇಲ್ಲ ಮೇಡಮ್, ಯಾರು ನಮ್ಗೇನು ಟಾರ್ಚರ್ ಮಾಡಿಲ್ಲ, ಇವ್ರೊಬ್ರಿಂದಾನೇ ನನ್ಗೆ ಈ ತರ ಆಗಿರೋದು. ಯಾಕೆಂದ್ರೆ ನಾವು ಆರ್ ಟಿ ಒ ಒಂದೇ ವರ್ಷ ಮಾಡಿ ನೆಕ್ಸ್ಟ್ ಟ್ರಾಫಿಕ್ ಗೆ ಬಂದಿರೋದು. ಟ್ರಾಫಿಕ್ ಅಲ್ಲಿ 4 ವರ್ಷ 5 ವರ್ಷ ನಾನು ಜಯನಗರದಲ್ಲಿ ಮಾಡಿದ್ದೀನಿ. ಅಲ್ಲಿನೂ ಒಬ್ರು ನಮ್ಗೆ ಒಂದ್ ಮಾತಂದಿಲ್ಲ, ಒಂದ್ ಬೆರಳು ತೋರ್ಸಿರ್ಲಿಲ್ಲ. ಇಲ್ಲಿನೂ ಯಾರು ಈ ತರ ಬಿಹೇ ಇರ್ಲಿಲ್ಲ ಮೇಡಮ್ ಅವ್ರೆ. ಇವ್ರೊಬ್ರು ಆ ತರ ಬೇಜಾರ್ ಮಾಡಿರೋದು. ನಾನು ಈ ಜನಶ್ರೀಗ್ ಬರೋ ಅವಶ್ಯಕತೆನೇ ಇರ್ಲಿಲ್ಲ, ಆದ್ರೆ ಅವತ್ತಷ್ಟು ಪಬ್ಲಿಕ್ ಅವ್ರ ಮುಂದೆ ಮಾತಾಡ್ಬಿಟ್ರಲ್ಲ, ಅದಕ್ಕೋಸ್ಕರ ನನ್ ಮನ್ಸು ನೋಯಿಸ್ಕೊಂಡು ನಾನು ಹತ್ಕೊಂಡ್ ಬರ್ತಿರೋ ಅಂತ ಟೈಮಲ್ಲಿ ಕರೆದು ಕೇಳಿದ್ರು, ಅದಕ್ಕೋಸ್ಕರ ಬಂದಿದ್ದು ಮೇಡಮ್ ಅವ್ರೆ. ಈಗ ನೀವ್ ಏನ್ ಹೇಳ್ತೀರಾ, ಒಟ್ಟಾರೆ ಏನ್ ಹೇಳ್ಬೇಕು ಅಂತ ಇದ್ದೀರಾ ಟೋಟಲಿ? ಈಗ ಇಷ್ಟೆಲ್ಲ ಆಗಿದೆ, ನೋವಾಗಿದೆ, ನಿಮ್ ಬೇಡಿಕೆ ಏನು? ನನ್ ಬೇಡಿಕೆ ಅಂದ್ರೆ ಮೇಡಮ್ ಅವರೇ ಏನಂದ್ರೆ, ನಾವು ಒಬ್ಬರನ್ನ ನಂಬಿ ಬದುಕ್ತಿಲ್ಲ, ಒಬ್ಬರನ್ನ ನಂಬಿ ಬಾಳ್ತಿಲ್ಲ. ನಮ್ಮನ್ನ ನಮ್ ಕೆಲ್ಸ ನಮ್ಮ ಹೊಟ್ಟೆಪಾಡು, ನಮ್ಮ ಮಕ್ಳು. ಅದಕ್ಕೋಸ್ಕರ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ, ನಮ್ ಟೈಮಿಂಗ್ಸ್ ನಮಗ್ ಕೊಟ್ಬಿಡಿ, ನಮ್ಗೆ ಅನ್ನ ತಿನ್ನಕ್ಕೆ ಋಣ ಕೊಡಿ ಅಷ್ಟೇ. ನಮ್ ಟೈಮಿಂಗ್ ಇರೋ ತನಕ ನಮ್ ಟೈಮಿಂಗ್ ಡ್ಯೂಟಿ ಮಾಡ್ಕೊಂತೀವಿ. 8 ಅವರ್ ಡ್ಯೂಟಿ. ಅಪ್ಪಿ ಎಕ್ಸ್ಟ್ರಾ ಡ್ಯೂಟಿ ಮಾಡ್ಬೇಕಾ, ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಾಗ ಹೇಳಿ, ನೋಡಮ್ಮ ಈ ತರ ಡ್ಯೂಟಿ ಇದೆ, ಸ್ವಲ್ಪ ಮಾಡ್ಕೊಂಡು ಹೋಗಿ ಅಂತ. ಎನಿ ಟೈಮ್ ರಿಸ್ಕ್ ಇರೋ ಟೈಮಲ್ಲಿ ಅವಾಗ ನಾವೇ ಮಾಡ್ಕೊಂಡು ಹೋಗ್ತೀವಿ. ಈಗ ನೋಡಿ, ಈಗ ಅಭಿಷೇಕ್ ಗೋಯಲ್ ಅವರೇ ಈಗ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗ ನಿಮ್ಮ ನೋವುಗಳನ್ನೆಲ್ಲ ಆಲಿಸಿದ್ದಾರೆ. ದೂರು ನೀಡಿದ್ರೆ ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತ ಡಿಸಿಪಿ ಅಭಿಷೇಕ್ ಗೋಯಲ್ ಹೇಳಿರುವಂತದ್ದು. ಜನಶ್ರೀಗೆ ಈಗ ಅವ್ರು ತಾನೇ ಏನು ಪ್ರತಿಕ್ರಿಯೆ ನೀಡಿದ್ದಾರೆ. ಇಷ್ಟೆಲ್ಲ ಆಗಿದೆ, ನಮ್ಮ ಗಮನಕ್ಕೆ ಇದು ಬಂದಿದೆ, ಈ ಬಗ್ಗೆ ದೂರು ನೀಡಿದ್ರೆ ನಾನು ಕ್ರಮವನ್ನ ಕೈಗೊಳ್ತೀನಿ, ಕಿರುಕುಳ ನೀಡಿರೋದು ನನ್ನ ಗಮನಕ್ಕೆ ಬಂದಾಗಿದೆ ಅಂತ ಹೇಳಿದ್ದಾರೆ ಡಿಸಿಪಿ ಅಭಿಷೇಕ್ ಗೋಯಲ್. ಈ ಪ್ರತಿಕ್ರಿಯೆನ ಜನಶ್ರೀ ನ್ಯೂಸ್ಗೆ ಹೇಳಿರುವಂತದ್ದು. ಒಟ್ಟಾರೆ ಹೋಮ್ ಗಾರ್ಡ್ಗಳ ಮೇಲೆ, ಮಹಿಳಾ ಹೋಮ್ ಗಾರ್ಡ್ಗಳ ಮೇಲೆ ಈ ರೀತಿ ಪೊಲೀಸ್ ಮೇಲಧಿಕಾರಿಗಳ ದಬ್ಬಾಳಿಕೆಯನ್ನ ಏನು ಅವರ ಗಮನಕ್ಕೆ ಬಂದಿದ್ದು. ಈಗ ಅವರು ಜನಶ್ರೀ ನ್ಯೂಸ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇದು ನಮ್ಮ ಗಮನಕ್ಕೆ ಬಂದಿದ್ದು, ಈ ಬಗ್ಗೆ ದೂರನ್ನ ನೀಡಿದ್ರೆ ಸೂಕ್ತ ಕ್ರಮವನ್ನ ಕೈಗೊಳ್ತೇನೆ ಅನ್ನುವಂತ ಭರವಸೆಯನ್ನ ನೀಡಿರುವಂತದ್ದು. ಓಕೆ, ಕೇಳಿಸ್ಕೊಂಡ್ರಿ. ಇವಾಗ ಹೇಳಿದ್ದಾರೆ ಅಭಿಷೇಕ್ ಗೋಯಲ್, ದೂರ್ ನೀಡಿದ್ರೆ ನಾನು ಸೂಕ್ತ ಕ್ರಮ ಕೈಗೊಳ್ತೀನಿ, ನನ್ನ ಗಮನಕ್ಕೆ ಬಂದಿದೆ ಅಂತ. ನೀವೇನ್ ಮಾಡ್ತೀರಾ ಹಾಗಿದ್ರೆ? ಈಗ ಕಂಪ್ಲೇಂಟ್ ಕೊಟ್ರೆ ಅದಕ್ಕೊಂದು ಅಂತ್ಯ ಅಂತ ಸಿಗುತ್ತೆ ಮೇಡಮ್ ಅವರೇ. ನಾವು ನಮ್ಮ ಹೆಡ್ ಆಫೀಸ್ ಅಂತ ಒಂದಿದೆ, ಅಲ್ಲಿ ನಮ್ ಸಾಹೇಬ್ರನ್ನ ಭೇಟಿ ಆಗ್ತೀನಿ ಮೇಡಮ್ ಅವರೇ. ಅಲ್ಲೋಗಿ ದೊಡ್ಡ ಸಾಹೇಬ್ರು ಅವ್ರು ಏನ್ ಹೇಳ್ತಾರೋ ಅದ್ರ ಪ್ರಕಾರ ನಾನ್ ನಡ್ಕೊಂತೀನಿ. ಯಾಕೆಂದ್ರೆ ನಮ್ಗೆ ಇನ್ನೊಂದು ಒಬ್ರು ಕಡೆಯಿಂದ ತೊಂದ್ರೆ ಬರಬಾರ್ದು ಮೇಡಮ್ ಅವರೇ. ಯಾಕೆಂದ್ರೆ ಕಷ್ಟ ಅನ್ನೋದು ಎಲ್ಲರಿಗೂ ಬಡವರಿಗೆ ಸಹಜ. ಆ ಕಷ್ಟದಲ್ಲಿ ಇರೋರಿಗೆ ಹೋಮ್ ಗಾರ್ಡ್ಸ್ ಕೆಲ್ಸಕ್ಕೆ ಹೋಗ್ತಾರೆ ಹೊರತು ಬೇರೆ ಏನು ಇಲ್ಲ ಮೇಡಮ್ ಅವರೇ. ಅದಕ್ಕೋಸ್ಕರ ನಮ್ ದೊಡ್ಡ ಸಾಹೇಬ್ರು ಏನ್ ಹೇಳ್ತಾರೋ ಅದ್ರ ಮೇಲೆ ನಾನ್ ಡಿಫೆಂಡ್. ಯಾಕಂದ್ರೆ ಅವ್ರ ಆಶೀರ್ವಾದನೇ ನಮ್ ಬಡವರ ಹೆಣ್ಣು ಮಕ್ಳು ಗಂಡ್ ಮಕ್ಳ ಮೇಲೆ ಇರೋದು. ಓಕೆ, ಖಂಡಿತ ಅಮ್ಮ. ಇಬ್ರು ಬಂದಿದ್ರಿ ಜನಶ್ರೀ, ನಿಮ್ಮ ಕಷ್ಟ ಏನು ಅನ್ನೋದನ್ನ ಹೇಳ್ಕೊಂಡಿದ್ರೆ ಅದು ಓಕೆ. ಇವಾಗ ಪ್ರತಿಕ್ರಿಯೆ ಕೂಡ ಸಿಕ್ಕಾಗಿದೆ. ಡಿಸಿಪಿ ಅವರು ಕೂಡ ಹೇಳಿದ್ದಾರೆ, ದೂರ್ ಕೊಟ್ರೆ ಕಂಪ್ಲೇಂಟ್ ನಾನು ತಗೊಳ್ತೀನಿ, ಅದನ್ನ ಕ್ರಮ ತೆಗೆದುಕೊಳ್ತೀನಿ ಅಂತ. ನೀವು ಕಂಪ್ಲೇಂಟ್ ಕೊಟ್ಟ ನಂತರ ಅದೇನಾಗುತ್ತೆ ಅನ್ನೋದನ್ನ ನೋಡ್ಬೇಕು. ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಿ. ಇಡೀ ಸಮಾಜ ನಿಮ್ ಜೊತೆ ಇರುತ್ತೆ. ಜೊತೆಗೆ ಈ ಮೇಲಧಿಕಾರಿಗಳು ಎಲ್ಲರೂ ಕೂಡ ಇರೋದಿಲ್ಲ, ನೀವೇ ಹೇಳ್ತಾ ಇದ್ರ ಆ ರೀತಿ ಇರೋದಿಲ್ಲ ಅಂತ. ಈಗ ಅಭಿಷೇಕ್ ಗೋಯಲ್ ಅವರೇ ಹೇಳಿರೋದ್ರಿಂದ ದೂರನ್ನ ಕೊಟ್ಟ ನಂತರ ನೀವು ಧೈರ್ಯವಾಗಿರಬಹುದು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಬ್ರು ಕೂಡ. ನೋಡ್ತಾ ಇದ್ದೀರಾ, ಸಾಕಷ್ಟು ಹೋಮ್ ಗಾರ್ಡ್ ಗಳ ಪರಿಸ್ಥಿತಿ ಇದೇ ರೀತಿ ಇರುವಂತದ್ದು. ಕೆಲವ್ರಿಗೆ ಹೇಳ್ಕೊಳಕ್ ಆಗತ್ತೆ, ಕೆಲವ್ರಿಗೆ ಹೇಳ್ಕೊಳಕ್ ಆಗೋದಿಲ್ಲ. ದಿನನಿತ್ಯ ಈ ರೀತಿ ಕಷ್ಟನ ಅನುಭವಿಸ್ಕೊಂಡೇ ಬರ್ತಾ ಇರ್ತಾರೆ, ಆದ್ರೆ ಹೇಳೋಕ್ ಆಗೋದಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಅಭಿಷೇಕ್ ಗೋಯಲ್ ಅವ್ರು ಹೇಳಿರೋದ್ರಿಂದ ನನ್ನ ಗಮನಕ್ಕೆ ಬಂದಿದೆ, ದೂರನ್ನ ಕೊಟ್ರೆ ಸೂಕ್ತ ಕ್ರಮ ಕೈಗೊಳ್ತೀನಿ ಅನ್ನುವಂತ ಒಂದು ಭರವಸೆಯ ಆಶಾಕಿರಣದೊಂದಿಗೆ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.